ಇದು ಗೃಹ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಕರ್ತವ್ಯ ನಿರತ ಮಹಿಳಾ ಪಿಎಸ್ಐಗೆ ಧಮಕಿ ಹಾಕಿ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಘಟನೆ. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪಿಎಸ್ಐ ನಾಗಮ್ಮ ಜೀಪ್ ಡ್ರೈವರ್ ವೇಣುಗೋಪಾಲ್ ಮೇಲೆ ಹಲ್ಲೆಗೆ ಯತ್ನ. ರಾತ್ರಿ 12:40 ಹೋಟೆಲ್ ತೆರೆದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಕಿರಿಕ್ ಮಾಡಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಅಂತಲೂ ಲೆಕ್ಕಿಸದೆ ಧಮಕಿ ಹಾಕಲಾಗಿದೆ. ಧಮಕಿ ಹಾಕಿ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಏಪ್ರಿಲ್ 3ರಂದು ಬೆಳಗಿನ ಜಾವ 12:40 ನಡೆದಂತಹ ಘಟನೆ ಇದು. ನಾಗೇಂದ್ರ, ನವೀನ್, ಪುನೀತ್, ನರೇಂದ್ರ ಎಂಬುವವರಿಂದ ಹಲ್ಲೆಗೆ ಯತ್ನ ಮಾಡಲಾಗಿದೆ. ನೋಡಿ ಎಷ್ಟರ ಮಟ್ಟಿಗೆ ಕಾನೂನಿನ ಭಯ ಹೋಗ್ತಾ ಇದೆ ಅಂತ ಹೇಳಿ. ಕರ್ತವ್ಯ ನಿರತ ಮಹಿಳಾ ಪಿಎಸ್ಐಗೆ ಧಮಕಿ ಹಾಕಿದ ಆರೋಪ ಈಗ ಕೇಳಿ ಬರ್ತಾ ಇದೆ, ವಿಡಿಯೋ ಸಮೇತ. ಈಗ ಆ ಒಂದು ವಿಡಿಯೋ ಗೊತ್ತಾಗ್ತಾ ಇರುವಂತದ್ದು ಈಗ ಭಾರಿ ವ್ಯಾಪಕ ವೈರಲ್ ಆಗಿದೆ. ವ್ಯಾಪಕ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೀಪ್ ಡ್ರೈವರ್ ವೇಣುಗೋಪಾಲ್ ಮೇಲೆಯೂ ಕೂಡ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಕಾನೂನಿನ ಭಯ ಕಳ್ಕೊಂಡ್ಬಿಟ್ಟಿದ್ದಾರ. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೋಡಲೇಬೇಕಾದಂತಹ ಸುದ್ದಿ. ಕರ್ತವ್ಯ ನಿರತ ಮಹಿಳಾ ಪಿಎಸ್ಐಗೆ ಧಮಕಿ ಹಾಕಿ ಹಲ್ಲೆಗೆ ಯತ್ನ ಮಾಡಲಾಗಿದೆ. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ಮಾತಾಡ್ರಿ.